ಮಂಜುನಾಥ್ ಅವರು ನೀವಾಗಲೇ ಹೇಳಿದ್ರಿ ವ್ಯವಸ್ಥೆ ಬದಲಾದರೂ ಸರ್ಕಾರಗಳು ಬದಲಾದರೂ ಕೂಡ ವ್ಯವಸ್ಥೆನೂ ಬಹಳಷ್ಟು ಬದಲಾಗಿಲ್ಲ ಅಂತ ಹೇಳುವಂಥ ಮಾತನ್ನು ಅಂದರೆ ಯಾವ ಸ್ವರೂಪದಲ್ಲಿ ಮತ್ತು ವಿಶೇಷವಾಗಿ ಬಿಲ್ಗಳು ಎಲ್ಲಿಂದ ಬಾಕಿ ಉಳಿದಿದ್ದಾವೆ ಮಂಜುನಾಥ್ ಅವರೇ? ಮಂಜುನಾಥ್ ಅವರೇ, ನನ್ನ ಧ್ವನಿ ಕೇಳ್ತಿದ್ಯಾ? ಬಹುಶಃ ಸಂಪರ್ಕ ಸಾಧ್ಯ ಆಗ್ತಿಲ್ಲ. ನಾನು ಮತ್ತೆ ಅವ್ರನ್ನ ಸಂಪರ್ಕಿಸುವಂಥ ಕೆಲಸವನ್ನು ಮಾಡ್ತೀನಿ. ಅನಿಲ್ ಅವರೇ, ಈಗ ನೀವು ನಿಮ್ಮ ಸಮರ್ಥನೆಗಳನ್ನು ಗಮನಿಸ್ತಾ ಹೋದಾಗ ಅವರು ಹಂಗೆ ಮಾಡಿಲ್ವಾ, ಬಿ ಜೆ ಪಿಯವರು ಹಿಂಗೆ ಮಾಡಿಲ್ವಾ, ಅಲ್ಲ ನೀವೇನು ಮಾಡ್ತೀರಿ? ನೀವು ಅವತ್ತು ಹೇಳಿದಂಥ ಮಾತುಗಳೇನಿದ್ವು? ಕೆಂಪಣ್ಣ ಅವರು ಆರೋಪವನ್ನು ಮಾಡಿದ್ದಾರೆ, ಅದರ ಮೇಲೆ ತನಿಖೆಯನ್ನು ನಡೆಸಬೇಕು ಸರ್ಕಾರ. ಅಂದರೆ ಇವತ್ತು ಆರೋಪ ಮಾಡ್ತಾರೆ ನಿಮ್ಮ ಅಧಿಕಾರಿಗಳ ಮೇಲೆ ಹಂಗಾರೆ ಸರ್ಕಾರಕ್ಕೆ ಕಂಟ್ರೋಲ್ ಬೇಕು ತಾನೆ ಸರ್? ಯಾರು ಕಂಟ್ರೋಲ್ ಮಾಡಬೇಕಾಗಿರುವಂಥದ್ದು? ಅಧಿಕಾರಿಗಳು ಸರ್ಕಾರವನ್ನು ನಡೆಸುವಂಥದ್ದು, ಸರ್ಕಾರ ಅಧಿಕಾರವನ್ನು ಇದು ನಿಮ್ಮ ಆಡಳಿತದ ಕ್ಯಾಬಿನೆಟ್ ಸರ್ಕಾರವನ್ನು ನಡೆಸುತ್ತಾ, ಯಾರು ನಡೆಸುತ್ತೆ ಸರ್? ಈಗ ಅವರು ಕೊಟ್ಟಿರುವಂಥ ಪತ್ರದಲ್ಲಿ ಏನಿದೆ ಅಂತ ಓದ್ಬಿಡ್ತೀನಿ. ರೂರಲ್ ಡೆವಲಪ್ಮೆಂಟು, ಪಂಚಾಯತ್ ರಾಜು, ಮೈನರ್ ಇರಿಗೇಷನ್ನು, ಮೇಜರ್ ಇರಿಗೇಷನ್ನು, PWD ಇಷ್ಟು ಇಲಾಖೆಗಳಲ್ಲಿ ನಮಗೆ ಪೇಮೆಂಟು ಕರೆಕ್ಟಾಗಿ ಬಂದಿದೆ. ಕೆಲವೊಂದು ಡಿಪಾರ್ಟ್ಮೆಂಟ್ ಅಂತಲೂ ಬರೆದಿಲ್ಲ ಅವರು. ಇಂಥ ಡಿಪಾರ್ಟ್ಮೆಂಟ್ ಅಂತನೂ ಬರೆದ್ರೆ ನಾವು ಲೆಟ್ರಲ್ಲಿ 100ಕ್ಕೆ 100 ಕ್ರಮ ನಾಳೆನೇ ಕೈಗೊಳ್ತೀವಿ. ಅವ್ರಿಗೆ ಹೇಳಿ, ಇವತ್ತು ಕೆಂಪಣ್ಣವ್ರೇನು ಅಣ್ಣಾ ಹಜಾರೆ ಅವ್ರ ಥರ ಅಲ್ಲ, ಅಧಿಕಾರಕ್ಕೆ ಒಂದು ಪಾರ್ಟಿನ ತಗೊಂಬಂದು ಕೊಟ್ಬಿಟ್ಟು ಓಡೋಗಿ ಮನೇಲಿ ಕೂತ್ಕೊಂಡಿಲ್ಲ. ಕೆಂಪಣ್ಣವ್ರಿಗೆ ನಾವು ಅಪ್ರಿಷಿಯೇಟ್ ಯಾಕೆ ಮಾಡ್ತೀವಿ ಅಂದರು, ಅವತ್ತು ಹೋರಾಟ ಮಾಡ್ತಾ ಇದ್ದಾರೆ, ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ವಿ ಹ್ಯಾವ್ ಟು ಸಲ್ಯೂಟ್ ಹಿಮ್. ಅಣ್ಣಾ ಹಜಾರೆ ಥರ, ರಾಮದೇವ್ ಬಾಬಾ ಥರ ಹಿಡಿದಿದ ತಕ್ಷಣ ಚೂಡಿದಾರ್ ಹಾಕೊಂಡು ಓಡೋಗಲಿಲ್ಲ. ಇವತ್ತು ಅಣ್ಣಾ ಹಜಾರೆ ಅವರು ಓಡೋಗಿದ್ದ ರೀತಿ ನೋಡಿದ್ರೆ, ಇವತ್ತು ಅವ್ರ ಮನೇಲಿ ಕೂತ್ಕೊಂಡಿದ್ದ ರೀತಿ ನೋಡಿದ್ರೆ, ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಕೇಂದ್ರ ಚುನಾವಣೆ ಯಾವ ಲೆವೆಲಲ್ಲಿ ಅವರಿಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಇಡೀ ದೇಶಕ್ಕೆ ಗೊತ್ತಿದೆ. ಸೊ ಇವತ್ತು ವಿಚಾರ ಇರೋದಲ್ಲ, ಕೆಂಪಣ್ಣ ಅವರು ಅಧಿಕಾರಿಕೆಯನ್ನು ಮೆಚ್ಕೊಳ್ಬೇಕಾಗ್ತದೆ. ಇವತ್ತು ಅವ್ರು ಓಪನ್ ಆಗಿ ಬಂದು ಇಂಥ ಡಿಪಾರ್ಟ್ಮೆಂಟನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ, ಇಂಥ ಡಿಪಾರ್ಟ್ಮೆಂಟನ್ನು ಇಂಥ ಡಿಪಾರ್ಟ್ಮೆಂಟಲ್ಲಿ ಲೋಪದೋಷ ಅಂತಂದರೆ 100ಕ್ಕೆ 100 ನಾಳೆ ಬೆಳಗ್ಗೆ ಮುಖ್ಯಮಂತ್ರಿಗಳು ಕಾರ್ಯಕ್ರಮಗಳಲ್ಲಿ ಈಗ ಬಿಡುಗಡೆ ಆಗುತ್ತಲ್ಲ, ಇದೇನು ಯಾವ್ದು ಸರ್? ಇನ್ಸ್ಟಾಲ್ಮೆಂಟ್ ಅಲ್ಲಿ ಈಗ ಅವರು ಅಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ಮಾರನೇ ದಿವಸ ಇನ್ನೊಂದು 600 ಕೋಟಿ ರೂಪಾಯಿ ರಿಲೀಸ್ ಆಗುತ್ತೆ ಸರ್. ಈಗ ಅವತ್ತೊಂದು ರಿಲೀಸ್ ಆಗುತ್ತೆ. ಅರ್ಥ ಏನು? ಕಾಂಟ್ರಾಕ್ಟರ್ಗಳು ಅಲ್ಲಿ ಕೂತ್ಕೊಂಡು ಕೇಳೋ ತನಕನೂ ಕೂಡ ನಾವು ಕೊಡಲ್ಲ ಅಂತ ಹೇಳಿದ್ರೆ ಅಲ್ಲಿವರೆಗೆ ಬೇರೆನೇನೋ ವ್ಯವಹಾರ ನಡೀತಿದೆ ಅಂತ ಅರ್ಥ. ಏನ್ ಅರ್ಥ ಅಂತ 14th and 15th ಒಂದು ನಿಮಿಷ ನಿಮ್ಗೆ ಅದ್ರ ಸ್ವಲ್ಪ ಹಿನ್ನೆಲೆ ತಗೊಂಡು ಹೋಗ್ಬೇಕಂತಂದ್ರೆ 4,30,000 ಕೋಟಿ ನಾವು ತೆರಿಗೆ ಕಟ್ತೀವಿ. ನಮ್ಮ ತೆರಿಗೆ ನಮಗೆ ಡೆವಲಪ್ಮೆಂಟಿಗೆ ದುಡ್ಡು ವಾಪಸ್ ಬರ್ತದೆ. ಅಂದರೆ ಸರಿಸುಮಾರು 42,000 ಕೋಟಿ ನಮಗೆ ವಾಪಸ್ ದುಡ್ಡು ಬರ್ತಾ ಇದೆ. 15 ಫೈನಾನ್ಸ್ ಕಮಿಷನ್ ಆಗಿದ ಮೇಲೆ 62,000 ಕೋಟಿ ಬಂತು. ನಮಗೆ ಕೌಂಟಿಂಗ್ ಕೊಟ್ಟಿದ್ದು 71ನಲ್ಲಿದ್ದಂಥ ಏನು ಸೆನ್ಸಸ್ ಮೇಲೆ ನಮಗೆ ದುಡ್ಡು ಕೊಡ್ತಾ ಇದ್ದಿದ್ರು ಮೊದಲು. ಈಗ 2011 ಸೆನ್ಸಸ್ ಮೇಲೆ ತಗೊಂಡು ವಿ ಹ್ಯಾವ್ ಆಲ್ರೆಡಿ ಲಾಸ್ಟ್ ನಿಯರ್ಲಿ ಅಬೌಟ್ 1,87,000 crore. ಒಂದು ನಿಮಿಷ 1,87,000 crore ನಾಳೆ ಬೆಳಗ್ಗೆ ಎಲ್ಲದು ಒಂದೇ ಸರಿ ಪೇಮೆಂಟ್ ಬಗ್ಗೆ ಮಾತಾಡಿ ಸರ್. ನೀವು ಕೊಡ್ಲಿ, ಅವರು ನಿರ್ಮಲಾ ಸೀತಾರಾಮನ್ ದುಡ್ಡು ಕೊಡ್ಲಿ. ನಾಳೆ 1,87,000 ಕೋಟಿ ಕೊಡ್ಲಿ. ನಾಡಿದ್ದು ಬೆಳಗ್ಗೆ ನಾನು ಮತ್ತೆ ಭಾಸ್ಕರ್ ಅವ್ರನ್ನ ಕರ್ಕೊಂಡೋಗಿ ಭಾಸ್ಕರ್ ಅವ್ರ ಮೂಲಕನೇ ಚೆಕ್ ಕೊಡಿಸ್ಬಿಡ್ತೀನಿ. ನಾಳೆ ಬೆಳಗ್ಗೆ ಕೊಡ್ತೀವಿ. ಬನ್ನಿ ಭಾಸ್ಕರ್ ಅವರು ಕೆಂಪಣ್ಣ ಅವ್ರು ಮಾಡಿದ ಆರೋಪದ ಬಗ್ಗೆ ಉತ್ತರ ಕೊಡಿ. ಅಲ್ಲ, ಉತ್ತರ ಅಲ್ಲ, ದುಡ್ಡು ನಿಮ್ಮ ಹತ್ರ ಇದೆ. ದುಡ್ಡು 1,87,000 ಅಲ್ಲಿದೆ, ಅದಕ್ಕೋಸ್ಕರ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನೀವು ಕೇಳ್ತಾ ಇದೀವಿ 4,30,000 ರಾಜ್ಯದ ಮೇಲೆ 5 ವರ್ಷಗಳಲ್ಲಿ ತಾವು ಮಾಡಿರುವಂತ ಸಾಲ ಇಂಥ ದೊಡ್ಡ ಸಾಲ ಬರೀ 2018 ಹೇಳಿದ ಬಗ್ಗೆ ಉತ್ತರ ಕೊಡಿ ನೀವು ಅಷ್ಟೇ. ಗಂಟನ್ನ ನಮ್ಮ ತಲೆ ಮೇಲೆ ಓರಿಸಿ ಹೋಗಿದ್ದೀರಿ. ಸರಿ ಸುಮಾರು 36,000 ಕೋಟಿ ಓನ್ಲಿ ವಿ ಆರ್ ಪೇಯಿಂಗ್ ದ ಇಂಟ್ರೆಸ್ಟ್. 36,000 ಕೋಟಿ, 36,000. ನೀವಿದ್ದಾಗ ಯಾರು ಸಾಲನೇ ಮಾಡಿಲ್ಲ? ಬನ್ನಿ ಲೆಕ್ಕ ತೆಗಿರಿ. ನಾಳೆ ಬೆಳಗ್ಗೆ ಸಾಲ ಮಾಡ್ಲಿ ನೋಡಕ್ ಹೋದ್ರೆ ಬಜೆಟ್ ಹಿಡಿದು 2015 ನಿಮಗೆ ಬಜೆಟ್ ಅಲ್ಲಿ 2018 ಡೆಫಿಸಿಟ್ ತೋರಿಸಿದ್ರೆ ಲೆಕ್ಕ ಇಡೋಣ. ಯಾರ್ಯಾರು ಎಷ್ಟೆಷ್ಟು ಸಾಲ ಮಾಡಿದಾರೆ ಅಂತ ಹೇಳೋಣ. ಸಿದ್ದರಾಮಯ್ಯ ಸರ್ಕಾರ ಎಷ್ಟು ಮಾಡಿತು, ನಮ್ಗೆ ಇನ್ಕಮಿಂಗ್ ಎಷ್ಟಿತ್ತು, ಔಟ್ ಗೋಯಿಂಗ್ ಎಷ್ಟಾಯ್ತು, ನಮ್ಮ ಹತ್ರ ಡೆಫಿಸಿಟ್ ನಮ್ಗೆ ಹೇಳಕ್ಕೆ ಏನು ಅಧಿಕಾರ ಇದೆ ಸರ್? ಫಿಸಿಕಲ್ ಡೆಫಿಸಿಟ್ ಅಲ್ಲ, ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ತೆಗೀರಿ. ಮಂಜುನಾಥ್ ಅವರೇ, ಇಲ್ಲಿ ನೀವಾಗಲೇ ಒಂದು ಮಾತನ್ನ ಹೇಳಿದ್ರಿ, ವ್ಯವಸ್ಥೆ ಇನ್ನೂ ಹಂಗೇನೆ ಮುಂದುವರೆದಿದೆ ಸರ್ಕಾರ ಬದಲಾದರೂ ಕೂಡ ಅಂತ ಹೇಳಿ. ಅಂದ್ರೆ ಪೇಮೆಂಟ್ ಎಷ್ಟು ಟೈಮಿಂದ ಬಾಕಿ ಉಳ್ಕೊಂಡಿರುವಂಥದ್ದು ಮಂಜುನಾಥ್ ಅವರೇ? ಗುತ್ತಿಗೆದಾರರ ಸಂಘದ ಅಲ್ಲಿರುವಂತಹ ಗುತ್ತಿಗೆದಾರರನ್ನ ನೋಡಿದಾಗ ಸರ್ ಸರಿಸುಮಾರು 2 ವರ್ಷದ ಹಣ ಬಾಕಿ ಇದೆ ಸರ್. ಓಕೆ, 2 ವರ್ಷದ ಹಣ ಬಾಕಿ ಇಟ್ಕೊಂಡು ಅದನ್ನ ಹಾಗೆ ನಾವ್ ಯಾವ್ದೇ ಒಂದು ಪಕ್ಷದ ಸರ್ಕಾರನ ದೂರೋದಕ್ಕೆ ಮೊದಲು ವ್ಯವಸ್ಥೆ ಆ ರೀತಿ ಆಗ್ಬಿಟ್ಟಿದೆ. ನಾವು ಯಾರನ್ನು ದೂರೋದಿಲ್ಲ. ಇದು ಈ ಟ್ರೆಂಡ್ ಎಷ್ಟು ವರ್ಷದಿಂದ ಇದೆ? 2 ವರ್ಷವರೆಗೆ ಇಟ್ಕೊಂಡಿರುವಂತದ್ದು, ಬಾಕಿ ಉಳಿಸ್ಕೊಂಡಿರುವಂತ ಟ್ರೆಂಡ್ ಎಷ್ಟು ವರ್ಷದಿಂದ ಇದೆ? ನೀವು ಎಷ್ಟು ವರ್ಷದಿಂದ ಈ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಾರೆ, ಅದರ ಅನುಭವದ ಮೇಲೆ?
ಸರ್ ನಾವು ಕಾಂಟ್ರಾಕ್ಟ್ ನಾನು ಸುಮಾರು ಒಂದು 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್. ಓಕೆ, ಈ 2 ವರ್ಷದವರೆಗೆ ಬಿಲ್ ಪೆಂಡಿಂಗ್ ಇಟ್ಕೊಳ್ಳುವಂತ ಟ್ರೆಂಡ್ ಎಷ್ಟು ವರ್ಷದಿಂದ ಶುರು ಆಗಿತ್ತು? ಸುಮಾರು ಒಂದು 10 ವರ್ಷದಿಂದ ಇದೆ ಸರ್. ಓಕೆ, ಅಂದ್ರೆ ಎಲ್ಲ ಪಕ್ಷಗಳು ಅವಧಿಗಳಲ್ಲೂ ಕೂಡ ಇದೇ ರೀತಿಯಾಗಿ ಉಳಿಸ್ಕೊಂಡು ಬರ್ತಾ ಇದ್ದಾರೆ ಅಂತ? ಹೌದು ಸರ್, ಹೌದು ಸರ್. ಇದರಲ್ಲಿ ಅಧಿಕಾರಿಗಳ ಪಾತ್ರ ಏನು, ರಾಜಕಾರಣಿಗಳ ಪಾತ್ರ ಏನು ಅನ್ನೋದು ನಾನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಏನಂತಂದ್ರೆ ಇವತ್ತಿನ ದಿನ ಏನು ಬಜೆಟ್ ಅಂತ ಏನು ಮಂಡಿಸ್ತಾರೆ, ಅಲ್ಲ ಮೂಲ ಕ್ರೋಢೀಕರಣ ಏನಾಗುತ್ತೆ ಅದಕ್ಕೆ ತಕ್ಕನಾಗಿ ಹೊಂದಾಣಿಕೆ ಮಾಡಿಕೊಂಡು ಬಜೆಟ್ ಅನ್ನ ಮಂಡಿಸೋದಿಲ್ಲ. ಯಾಕಂತಂದ್ರೆ ಶಾಸಕರ ಏನು ನಮ್ಮ BBMP ಕೌನ್ಸಿಲರ್ಸ್ ಅನುದಾನಗಳು ಎಲ್ಲ ಹೆಚ್ಚುವಾಗಿ ಅವರವರ ಅನುಕೂಲಕ್ಕೆ ತಕ್ಕನಾಗಿ ಆಡಳಿತ ಪಕ್ಷದವರು ಯಾವ ರೀತಿ ಅದನ್ನ ಯಥೇಚ್ಛವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದನ್ನ ಹೆಂಗೆ ಒತ್ತಡ ತರ್ತಾ ಇದ್ದಾರೆ ಅನ್ನೋದನ್ನ ನಿಮ್ಗೆ ಅಂಕಿಅಂಶಗಳಲ್ಲೇ ಗೊತ್ತಾಗ್ತದೆ. ಖಂಡಿತ ಮಂಜುನಾಥ್ ಅವರೇ, ಮಾತಾಡ್ತೀನಿ. ಬಹಳಷ್ಟು ವಿಚಾರಗಳಿದಾವೆ ನಿಮ್ಮ ಹತ್ರ, ಇನ್ನೂ ಕೆಲವೊಂದು ವಿಷಯವನ್ನು ಕೇಳಬೇಕಿದೆ. ಯಾಕಂದ್ರೆ ಪ್ಯಾಕೇಜ್ ಸಿಸ್ಟಮ್ ಬಗ್ಗೆಯೂ ಕೂಡ ಒಂದು ಉಲ್ಲೇಖವನ್ನು ಮಾಡಿದರೆ ಅದರ ಬಗ್ಗೆ ಕೂಡ ನಾನು ಮಾತನಾಡ್ತೀನಿ. ಭಾಸ್ಕರ್ ಅವರು ಜಸ್ಟ್ ಮಾತನಾಡ್ತೀನಿ ಭಾಸ್ಕರ್ ಅವರ. ಇಲ್ಲಿ ಒಂದಂತೂ ಸ್ಪಷ್ಟ ಇದೆ, ಯಾವುದೋ ಒಂದು ಸರ್ಕಾರ ಅಲ್ಲ ನೋಡಿ, ಕಳೆದ ಸುಮಾರು 10 ವರ್ಷದಿಂದ ಅನ್ನುವಂಥ ಮಾತನ್ನು ಹೇಳಿದರು. ಅಂದರೆ ಎಲ್ಲ ಸರ್ಕಾರಗಳು ಈ ರೀತಿಯಾಗಿ ಹಾಗಾದರೆ ಬಿಲ್ಲನ್ನು ಬಾಕಿ ಉಳಿಸ್ಕೊಂಡು ಬರುವಂಥದ್ದು ಯಾವ ಕಾರಣಕ್ಕಾಗಿ, ಯಾವ ಸ್ವರೂಪದಲ್ಲಿ ಭ್ರಷ್ಟಾಚಾರ ಮುಂದುವರಿತಾ ಇದೆ ಅನ್ನೋದ್ರ ಬಗ್ಗೆ ಏನು ಚರ್ಚೆಯನ್ನು ನಾವು ಮುಂದುವರಿಸೋಣ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.